ರುದ್ರ ಸ್ವರೂಪಿಯಾದಂತಹ ಮುನೇಶ್ವರ ಸ್ವಾಮಿಯನ್ನ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂತ ಇದ್ದಾರೆ ಅಂದ್ರೆ, ಅವ್ರ ಮಂಡಲ ಪೂಜೆ ಆಗ್ಲಿ, ವಿಶೇಷವಾಗಿ ನನಗೆ ಬಿಡುವೇ ಇಲ್ಲ ಅಂದ್ರೆ ವಾರಕ್ಕೆ 2 ಬಾರಿ ಆದ್ರೂ ಆ ವಿಶೇಷವಾದಂತಹ ಒಂದು ಅಲ್ಲಿ ಪ್ರತಿಷ್ಠಾನ ನಡೀತಾ ಇದೆ, ವಿಶೇಷ ಹೋಮ ಹವನ ನಡೀತಾ ಇದೆ. ಅವರು ಮೆರವಣಿಗೆ ರಾಜಬೀದಿಗಳಲ್ಲಿ ಅಲ್ದಾಡ್ತಾ ಇದ್ದಾರೆ. ಅಂದ್ರೆ 17 ವರ್ಷಗಳ ಹಿಂದೆ ಕೂತಂತಹ ಸ್ವಾಮಿಯನ್ನ ಇವಾಗ ನಾವು ಏನು ಮಾಡಿ ನಾವು ಒಂದು ಶಾಸ್ತ್ರವಾಗಿ ಆಚೆಯನ್ನ ತೆಗೆದುಕೊಂಡು ಬಂದಿದ್ದೇವೆ. ಸಂತೋಷವಾಗಿ ಅವರು ಎಷ್ಟೋ ಜನರ ಕಷ್ಟಗಳು ಹೊಡಿತಾ ಇದ್ದಾರೆ. ಉದಾಹರಣೆಯಾಗಿ ಪ್ರತಿ ಶುಕ್ರವಾರ ಕೂಡ ಅಲ್ಲಿ ಎಷ್ಟೋ ಮಂದಿಗೆ ನನ್ನ ಕಂಡಂತಹ ಉದಾಹರಣೆ ನಾನು ಮುಂಚೆ ನೋಡಿದ್ದೇನೆ. ಆದ್ರೆ ಈ ಒಂದು 3 ವಾರದಲ್ಲಿ ಸಖತ್ತು ಅವರು ಪವರ್ಫುಲ್ ಅಂತ ತೋರಿಸಿದ್ದಾರೆ. ಕುಡಿಯೋದನ್ನ ಬಿಟ್ಟಿದ್ದಾರೆ, ಹಾಗೂ ಎಷ್ಟೋ ವ್ಯವಹಾರ ಹಿಂದೆ ಬಿದ್ದಂತಹ ಆ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ಅವರಿಗೆ ಏನೋ ಹಣಕಾಸು ಬರ್ಬೇಕಾಯ್ತು, ಅವರು ಕೂಡ ಆಗ್ತಾ ಇದೆ. ಮತ್ತೆ ಒಂದು ಸಂತಾನ ಭಾಗ್ಯ ಕೂಡ ಅವ್ರು ಆಗ್ತಾ ಇದೆ. ಒಂದಷ್ಟು ಉದಾಹರಣೆಗಳು ಬರ್ತಾ ಇದೆ. ತಾವು ಕೂಡ ಬಂದು ಆ ಒಂದು ಕ್ಷೇತ್ರಕ್ಕೆ ತಮ್ಮ ಕಷ್ಟ ಕಾರ್ಪಣ್ಯವನ್ನು ಬಂದು ಆ ಮುನೇಶ್ವರ ಸ್ವಾಮಿಗೆ ಮೂರು ಪೂಜೆ ಕೊಟ್ರೆ ಸಾಕು, ನಿಮ್ಮ ಕಷ್ಟಗಳು